ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇಶದಲ್ಲಿಯೇ ಅತಿ ದೊಡ್ಡ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಕಳೆದ 30 ವರ್ಷಗಳಿಂದ ಕತ್ತಿ ಕುಟುಂಬದ ಹಿಡಿತದಲ್ಲಿ ಕಾರ್ಯಾರಂಭ ಮಾಡುತ್ತಿತ್ತು. ಶಾಸಕ ನಿಖಿಲ್ ಕತ್ತಿ ಅಧ್ಯಕ್ಷರಾಗಿದ್ದರು. ಆದರೆ ಕಾರ್ಖಾನೆ ಆರ್ಥಿಕ ಮುಗ್ಗಟ್ಟು ಅನುಭವಿಸುವುದನ್ನು ಅರಿತು ಆಡಳಿತ ಮಂಡಳಿ ವಿರೋಧದ ಮಧ್ಯೆ ಕತ್ತಿ ಕುಟುಂಬ ಕಾರ್ಖಾನೆಯನ್ನು ಲೀಸ್ ಮೇಲೆ ನೀಡಲು ನಿರ್ಧರಿಸಿದಾಗ ಆಡಳಿತ ಮಂಡಳಿ ಸದಸ್ಯರು ಇದನ್ನು ವಿರೋಧಿಸಿ ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಮೊರೆ ಹೋಗಿ ಹಣಕಾಸಿನ ಸೌಲಭ್ಯ ಪಡೆದು ಕತ್ತಿ ಕುಟುಂಬವನ್ನು ದೂರ ಮಾಡಿ ಜೊಲ್ಲೆ ಮತ್ತು ಜಾರಕಿಹೊಳಿ ನಿರ್ದೇಶನದಂತೆ ಕಾರ್ಖಾನೆ ಮುಂದುವರಿಸಲು ನಿರ್ಧರಿಸಿದ್ದರು. ಆದರೆ ಕೆಲವೇ ದಿನಗಳಲ್ಲಿ ಜೊಲ್ಲೆ ಮತ್ತು ಜಾರಕಿಹೊಳಿ ಅವರ ಜೊತೆ ಸಂಬಂಧ ಹಳಿಸಿದ್ದರಿಂದ ವಲಸೆ ಹೋದ ನಿರ್ದೇಶಕರು ಅತಂತ್ರ ಸ್ಥಿತಿಗೆ ಬಂದಾಗ ಮಾಜಿ ಸಚಿವ ಎ.ಬಿ. ಪಾಟೀಲ್ ಮಧ್ಯಸ್ಥಿಕೆ ವಹಿಸಿ ರಮೇಶ್ ಕತ್ತಿ, ಶಾಸಕ ನಿಖಿಲ್ ಕತ್ತಿ ಮತ್ತು ವಿನಯ್ ಪಾಟೀಲ್ ಜೊತೆಗೂಡಿ 3 ಸುತ್ತಿನ ಮಾತುಕತೆ ಜರುಗಿಸಿ ರಂಗಿನಾಟದಲ್ಲಿ ಸೋತ ನಿರ್ದೇಶಕರಿಗೆ ಆಸರೆಯಾಗಿ ಮತ್ತೆ ಕತ್ತಿ ಮತ್ತು ಎ.ಬಿ. ಪಾಟೀಲ್ ನೇತೃತ್ವದಲ್ಲಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಮುಂದುವರಿಸಲು ನಿರ್ಧರಿಸಲಾಯಿತು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಎ.ಬಿ. ಪಾಟೀಲ್, ಸಂಕೇಶ್ವರ್ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಿಂದ ನಮ್ಮ ಮತ್ತು ಕತ್ತಿ ಕುಟುಂಬದ ರಾಜಕೀಯ ನೆಲೆಯೂರಿದೆ. ಕಾರಣ ತಾಲೂಕಿನ ಜನತೆಯ ಒತ್ತಾಯದ ಮೇರೆಗೆ ರೈತರ, ಕಾರ್ಖಾನೆ ಕಾರ್ಮಿಕರ ಮತ್ತು ತಾಲೂಕಿನ ಹಿತದೃಷ್ಟಿಯಿಂದ ನಮ್ಮ 2 ಕುಟುಂಬಗಳು ಸಕ್ಕರೆ ಕಾರ್ಖಾನೆ ಮುನ್ನಡೆಸಲು ಒಂದಾಗಿ ನಿರ್ಧಾರ ಮಾಡಿದ್ದೇವೆ ಎಂದರು. ಈ ಶುಗರ್ ಫ್ಯಾಕ್ಟರಿ ಹೆಸರಿದ್ದಾರೆ. ಈಗ ರಮೇಶ್ ಕತ್ತಿ MP ಆದ್ದು ಅದ್ರ ಮೇಲೆ ಇವಂಗತ್ತೆ ಉಮೇಶ್ ಕತ್ತಿ ಅವರು ಕೂಡ ಇವತ್ತು MLA ಮಂತ್ರಿ ಆದ ಈ ಶುಗರ್ ಫ್ಯಾಕ್ಟರಿ. ಈ ನಿಖಿಲ್ ಕತ್ತಿ ಆದ್ರೂ ಅದೇ. ಈ ಒಂದು ಕಾರಣದಿಂದ ಇದರ ಉಪಕಾರ ನಮ್ಮ 2 ಫ್ಯಾಮಿಲಿಗಳಿಗೆ ಭಾಳ ಅದ. ಮತ್ತು ಜನರು, ರೈತರು ಕೂಡ ಇವತ್ತು ಸಾಮಾನ್ಯವಾಗಿ ಜನರು, ವಿಶೇಷವಾಗಿ ಎಲ್ಲಾ ಕಡೆ ಜನರು ಕೂಡ ಇವತ್ತು ನೀವು ಒಂದಾಗಿ ಹೋಗ್ಬೇಕು ಅನ್ನೋದು ಬಹಳಷ್ಟು ನಮಗೆ ಒತ್ತಡಗಳು ಬರ್ತದೆ. ತಾಲೂಕಾ ಹಿತದೃಷ್ಟಿಯಿಂದ, ಈ ಸಂಸ್ಥೆ ಹಿತದೃಷ್ಟಿಯಿಂದ, ಸಮಾಜ ಹಿತದೃಷ್ಟಿಯಿಂದ ಅದಕ್ಕೆ ನಾವೆಲ್ಲರೂ ಒಂದಾಗಬೇಕು ಅನ್ನೋದು ಕೂಡ ಕಡೆ 4 ದಿನಗಳಿಂದ ಚರ್ಚೆ ಮಾಡಿ ಫೈನಲ್ ಆಗಿ ನಿಮ್ಮ ಅಧ್ಯಕ್ಷರಾಗಲಿ ಎಲ್ಲ ಡೈರೆಕ್ಟರ್ ವಹಿಸಲು ಕೂಡ ಇವತ್ತು ಕುಂತು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದ್ವಿ. ನಾ ಬಹಳ ಸ್ಪಷ್ಟ ಹೇಳಿದೆ, ರಮೇಶ್ ಅವರು, ನೀವು ನಿಖಿಲ್ ಅವರು, ಇದ್ರಾಗ ಹಿಂಸರಿ ಪ್ರಶ್ನೆ ಇಲ್ಲ. ನೀವು ಕೂಡು ಮಾಡೋಣ, ಮುಂದಾಳತ್ತು ನೀವ ವಹಿಸ್ಬೇಕಿರೋದು ನಾ ಮುಂದಾಳತ್ತು. ನಾನಾ ಸ್ವತಃ ಬರ್ತೀನಿ ಕಾರ್ಖಾನೆಗೆ. ಇವತ್ತು 30 ವರ್ಷಗಳ ನಂತರ ಇವತ್ತ ಪ್ರಥಮವಾಗಿ ನಾನು ಕಾಲಿಟ್ಟಿದ್ದೀನಿ. ಬರ್ತೀನಿ, ರೈತರಿಗೆ ವಿನಂತಿ ಮಾಡ್ಕೊಳ್ಳೋಣ, ವರ್ಕರ್ಸ್ ಕೈ ಮುಗಿದು ಕೇಳ್ಕೊಳ್ಳೋಣ, ಎಲ್ಲರದು ಸಹಕಾರ ಬೇಕು. ಇವತ್ತು ಎಲ್ಲರೂ ಕೂಡ ವಿಚಾರ ಮಾಡಿ ಇವತ್ತು ನಿರ್ಧಾರಕ್ಕೆ ಬಂದು ನಾವೆಲ್ಲರೂ ಕೂಡ ಇವತ್ತು ಒಂದಾಗಿದ್ದು ಒಂದೇ ವೇದಿಕೆ ಮೇಲೆ ಬಂದ್ವಿ. ಇನ್ನು ಮುಂದೆ ಈ ಕಾರ್ಖಾನೆ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕ ಅದನ್ನ ನಾವು ಮಾಡ್ತೀವಿ ಅಂತ ತಮಗೆ ಹೇಳಲಿಕ್ಕೆ ಇಷ್ಟ. ಇದಕ್ಕೂ ಮೊದಲು ಕಾರ್ಖಾನೆ ಅಧ್ಯಕ್ಷ ಬಸವರಾಜ್ ಕಲ್ಲಟ್ಟಿ ಮತ್ತು ಆಡಳಿತ ಮಂಡಳಿ ಸದಸ್ಯರು ತಮ್ಮ ನೂತನ ಮಾರ್ಗದರ್ಶಕರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಮುಖಂಡರು ಕಾರ್ಖಾನೆ ಆವರಣದಲ್ಲಿಯೇ ದಿವಂಗತ ಅಪ್ಪನಗೌಡ ಪಾಟೀಲ್ ಮತ್ತು ಬಸಗೌಡ ಪಾಟೀಲ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕರ್ತರ ಸಭೆ ಜರುಗಿಸಿದರು. ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ, ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಇನ್ನು ಮುಂದೆ ಯಾವುದೇ ರೀತಿ ಚ್ಯುತಿ ಬರದ ಹಾಗೆ ಹುಕ್ಕೇರಿ, ಚಿಕ್ಕೋಡಿ ಮತ್ತು ಗಡಿಂಗ್ಲಸ್ ತಾಲೂಕಿನ ರೈತರ ಮತ್ತು ಜನರೊಂದಿಗೆ ಸಮಾಲೋಚನೆ ಮಾಡಿ ವ್ಯವಸ್ಥಿತವಾಗಿ ಮುನ್ನಡೆಸಲು ನಾನು ಮತ್ತು ಎ.ಬಿ. ಪಾಟೀಲರು ಮುಂದಾಗಿದ್ದೇವೆ. ನಾವಿಬ್ಬರು ಒಗ್ಗಟ್ಟಾಗಿ ನಮ್ಮ ತಾಲೂಕಿನ ಸಹಕಾರಿ ಸಂಸ್ಥೆಗಳು ಉಳಿವಿಗಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡುತ್ತೇವೆ. ರಾಜಕೀಯವಾಗಿ ಅವರು ಕಾಂಗ್ರೆಸ್ ಪಕ್ಷದ ಧ್ವಜ ಹಿಡಿದರೆ
ನಾನು ಬಿಜೆಪಿ ಪಕ್ಷದ ಧ್ವಜ ಹಿಡಿಯುತ್ತೇನೆ ಎಂದರು. ತಾಲೂಕು ಹಾಗೂ ಮತ್ತು ಗಡಿಮೆಸ್ ತಾಲೂಕು ಮತ್ತು ಆ ತಾಲೂಕಿನ ಜನರನ್ನು ವಿಶ್ವಾಸ ತಗೋತೀವಿ, ಇದ್ದಂಥ ಕಾರ್ಮಿಕರನ್ನು ವಿಶ್ವಾಸ ತಗೋತೀವಿ, ಏನು ಸಮಸ್ಯೆಗಳದಾವ ಯಾವ ರೀತಿ ನಾವು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗಗಳನ್ನು ಹುಡುಕಾಡ್ತೀವಿ. ಅದ್ರ ಬಗ್ಗೆ ಪರಿಹಾರ ಮಾಡೋದ್ರ ಮುಖಾಂತರ ಇದು ಮೊದಲು ಯಾವ ರೀತಿ ಒಂದು ಸಂಸ್ಥೆ ವ್ಯವಸ್ಥಿತವಾಗಿ ನಡೆದು ಬಂದಿತ್ತು ಅದೇ ರೀತಿಯಲ್ಲಿ ಇದು ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗ್ತೀವಿ. ಇದಕ್ಕೆ ಕೊಟ್ಟಂತ ಮಾತಿಗೆ ಚ್ಯುತಿ ಬರದ ಹಾಗೆ ಇವತ್ತು ರೈತರ ಹಿತವನ್ನ ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಅವರು ನಿಮ್ಗೆಲ್ಲ ತಿರುಗಿ ಮುರುಗಿ ಕೇಳೋ ಹಾಗೆ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ನಾವು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಮ್ಮ ಪಕ್ಷದ ಯಾವುದೇ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಅವರ ಜೆಂಡಾ ತಗೊಂಡು ಅವ್ರು ತಿರುಗಾಡ್ತಾರೆ, ನಮ್ಮ ಜೆಂಡಾ ತಗೊಂಡು ನಾವು ತಿರುಗಾಡ್ತಾರೆ. ಫ್ರೆಂಡ್ಲಿ ಫೈಟ್ ಮಾಡ್ತೀವಿ. ಅವ್ರ ಅಂದಾರ್ಥ ನಮಗ ಸುಮ್ಮನೆ ಕೊಂಡಾಕ್ ಬರಂಗಿಲ್ಲ. ಅವ್ರೇನೋ ಅಂದಿರ್ತಾರ, ಅವ್ರ ಲೆವೆಲ್ ಅದ್ರ ಮೇಲೆ ನೀವು ಅವ್ರ ಲೆವೆಲ್ ಕಂಡ್ಕೋತೀರಿ. ಅವೆಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಇರ್ತಾವ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ. ನಮ್ಮ ಸ್ಟೇಟ್ಮೆಂಟು ರೈತರು, ಕಾರ್ಮಿಕರು, ನಮ್ಮ ತಾಲೂಕಾ, ನಮ್ಮ ಸಂಘ ಸಂಸ್ಥೆಗಳು ಸುವ್ಯವಸ್ಥಿತವಾಗಿ ಇರಬೇಕು ಅನ್ನುವಂತ ಒಂದು. ಈ ಸಂದರ್ಭದಲ್ಲಿ ಶಾಸಕ ನಿಖಿಲ್ ಕತ್ತಿ, ಪವನ್ ಕತ್ತಿ, ವಿನಯ್ ಪಾಟೀಲ್, ಪೃಥ್ವಿ ಕತ್ತಿ, ಅಪ್ಪ ಸಾಹೇಬ್ ಶಿರ್ಕೋಳಿ, ಕಾರ್ಖಾನೆ ಅಧ್ಯಕ್ಷ ಬಸವರಾಜ್ ಕಲ್ಲಟ್ಟಿ, ಉಪಾಧ್ಯಕ್ಷ ಅಶೋಕ್ ಪಠಾಣ್ ಶೆಟ್ಟಿ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋದ್ದಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.